ಓಂ ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ನಾನು ಸಾರಥ್ಯ. ಇಷ್ಟೊತ್ತಲ್ಲಿ ಗಾಡಿ ತೊಗೊಂಡು ಎಲ್ಲೋಗ್ತಾ ಇದ್ದೀನಿ ಅಂದ್ಕೊಂಡ್ರಾ? ನನ್ನ ಸದ್ಗುರುನ ನೋಡೋದಕ್ಕೆ ಸಾಯಿಬಾಬಾ ಮಂದಿರಕ್ಕೆ ಬಂದಿದ್ದೀನಿ. ಯಾಕಂದರೆ ಇವತ್ತು ಇಲ್ಲಿ ಗುರುಪೂರ್ಣಿಮಾ ಉತ್ಸವ ನಡೀತಾ ಇದೆ. ಸೊ ಬನ್ನಿ ಒಳಗಡೆ ಹೋಗಿ ಬಾಬಾ ದರ್ಶನ ಮಾಡ್ಕೊಂಡು ಬರೋಣ. ಸೊ ವೆಲ್ಕಮ್ ಟು ಸಾಯಿ ಸಾರಥ್ಯ ಯೂಟ್ಯೂಬ್ ಚಾನಲ್. ದಾವಣಗೆರೆಯಲ್ಲಿರೋ ಈ ಸಾಯಿಬಾಬಾ ಮಂದಿರಕ್ಕೆ ನಾನು 2018ರಿಂದ ತಪ್ಪದೆ ಬರ್ತಾ ಇದ್ದೀನಿ. ಯಾಕಂದರೆ ಜೀವನದಲ್ಲಿ ಯಾರೇ ಕೈ ಬಿಟ್ಟರು ನಂಬಿರೋ ದೇವರು ಕೈ ಬಿಡಲ್ಲ ಅಂತ ನಂಬಿಕೆ ಇಟ್ಟಿರೋಳು ನಾನು. ನನಗೆ ನನ್ನ ಸದ್ಗುರು ಅಂದರೆ ಅಪಾರ ಭಕ್ತಿ. ಪ್ರತಿ ವರ್ಷ ಗುರುಪೂರ್ಣಿಮಾ ಗುರುವಾರ ಬರ್ತಾ ಇತ್ತು. ಬಟ್ ಈ ವರ್ಷ ಯಾಕೋ ಬುಧವಾರ ಬಂದಿದೆ. ಮೇ ಬಿ ಈ ವಿಡಿಯೋನ ನಾನು ಗುರುವಾರ ಅಪ್ಲೋಡ್ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಒಳಗಡೆ ಹೋಗ್ತಾ ನಿಮಗೆಲ್ಲ ಒಂದು ಸಣ್ಣ ಕತೆ ಹೇಳ್ತೀನಿ. 2014ನಲ್ಲಿ ಎಲ್ಲ ಕಳ್ಕೊಂಡು ಅನಾಥವಾಗಿದ್ದ ನನಗೆ ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಕರ್ಕೊಂಡೋಗಿದ್ದು ಸಾಯಿಬಾಬಾ ಮಂದಿರಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ನನಗೆ ಗೊತ್ತಿಲ್ಲದಿರೋ ಹಾಗೆ ನನ್ನ ಲೈಫಲ್ಲಿ ಮಿರಾಕಲ್ಸ್ ನಡೀತಾ ಇದೆ. ಸೊ ಥ್ಯಾಂಕ್ ಯು ಪುಷಿಮಾ, ಸದ್ಗುರು ಅವ್ರನ್ನ ನನ್ನ ಜೀವನದಲ್ಲಿ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ನನ್ನ ಸದ್ಗುರು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅನ್ನೋ ನೆನಪಿಗೋಸ್ಕರ ಅವರ ಜನ್ಮದಿನದಂದು ನಾನು ಈ ಟ್ಯಾಟೂನ ಹಾಕ್ಸ್ಕೊಂಡೆ. ಆ ಫೋಟೋನ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ವಾವ್, ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ನನ್ನ ಸದ್ಗುರುಗೆ ನಾನು ಯಾವಾಗಲೂ ಕೆಂಪು ಗುಲಾಬಿನೇ ತಂದ್ಕೊಡೋದು. ಯಾಕಂದರೆ ಕೆಂಪು ಗುಲಾಬಿ ಅಂದರೆ ಸದ್ಗುರುಗೆ ತುಂಬ ಇಷ್ಟ. ರಶ್ ನೋಡಿ ಹೇಗಿದೆ, ಲೈಟಿಂಗ್ಸ್ ಅಂತೂ ಸೂಪರಾಗಿದೆ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೆಂಪಲ್ ವ್ಲಾಗ್ ಆಗಿರುತ್ತೆ. ನಾನಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಬಾಬಾ ದರ್ಶನ ಮಾಡೋದಕ್ಕೆ. ನನ್ನ ಲೈಫಲ್ಲಿ ಆಗೋ ಎಲ್ಲ ಹೊಸ ಪ್ರಯತ್ನಕ್ಕೂ ಸಾಯಿಬಾಬಾ ಆಶೀರ್ವಾದ ಇರಲೇಬೇಕು. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಸಾಯಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಕೊನೆಗೂ ಬಾಬಾ ದರ್ಶನ ಕೊಟ್ಟೇ ಬಿಟ್ರು. ನನ್ನ ಶಕ್ತಿ, ನನ್ನ ಸದ್ಗುರು, ಸ್ವರ್ಗ ಎಲ್ಲೂ ಇಲ್ಲ ಕಣ್ರಿ, ಇಲ್ಲೇ ಇದೆ. ಇಷ್ಟು ಚೆನ್ನಾಗಿರೋ ಹೂವಿನ ಅಲಂಕಾರದಲ್ಲಿ ಬಾಬಾ ಅವರನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ನೀವೇ ನನ್ನ ಶಕ್ತಿ, ನನ್ನ ಗುರು. ಗುರುಪೂರ್ಣಿಮೆಯ ಶುಭಾಶಯಗಳು. ಪ್ರಯತ್ನಪಟ್ಟು ಸೋತಿರ್ಬೋದು, ಆದರೆ ಪ್ರಾರ್ಥನೆ ಮಾಡಿ ಸೋತಿರೋರು ಯಾರೂ ಇರೋಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ಧೂರಿಯಾದ ಅಲಂಕಾರದೊಂದಿಗೆ ಗುರುಪೂರ್ಣಿಮಾ ಉತ್ಸವ ನೆರವೇರಿತು. ಪ್ರಸಾದ ತಗೊಂಡು ನಾನು ನನ್ನ ಮನೆಗೆ ಹೋದೆ. ಇದಾಗಿತ್ತು ಗುರುಪೂರ್ಣಿಮಾ ಉತ್ಸವ 2026. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.